ಸರ್ ಈ ಸಲ ಇಂಟ್ರೆಸ್ಟಿಂಗ್ಲಿ ಕರ್ನಾಟಕದಲ್ಲಿ ಗೆಲುವಿನ ಕಡೆ 3 ಮಂದಿ ಹೋಗ್ತಾ ಇದ್ದಾರೆ. ಯಾರ್ಯಾರು? ಶೋಭಾ ಕರಂದ್ಲಾಜೆ ಅವರು, ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವು ಕೂಡ ಪಕ್ಕಾನೆ. ಲೋಕಸಭೆ ಕಣದಲ್ಲಿ ಒಟ್ಟು 8 ಮಹಿಳಾ ಅಭ್ಯರ್ಥಿಗಳಿದ್ರು. 8 ಅಭ್ಯರ್ಥಿಗಳಿದ್ರು. ಅದರಲ್ಲಿ ಸೋಲಿನ ಕಡೆ ಈಗ 5 ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಅದೇ ಈ ಪ್ರಮುಖ ಪಕ್ಷಗಳ ಮುಖೇನವಾಗಿ ಹೇಳ್ತಾ ಇರುವಂತದ್ದು ಯಾರ್ಯಾರು? ಅಂಜಲಿ ನಿಂಬಾಳ್ಕರ್ ಅವರು ಇದ್ರು, ಉತ್ತರ ಕರ್ನಾಟಕ ಸಂಬಂಧಪಟ್ಟಂಗೆ. ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ರು, ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಇದ್ರು, ದಾವಣಗೆರೆಯಿಂದ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆದ್ರು ಅಂತ ಅಂದ್ರೆ ಅಗೇನ್ ಗಾಯತ್ರಿ ಸಿದ್ದೇಶ್ವರ್ ಅವರು ಸೋತ್ರು ಅಂತ ಇನ್ನು ಗಜಕೇಸರಿ ಯೋಗ ಇದೆ, ನನಗೂ ನಾನು ಪ್ರಧಾನಿ ಆಗುವಂತ ನಿಟ್ಟಿನಲ್ಲಿ ಅವಕಾಶ ಇದೆ ಅಂತ ಸಂಯುಕ್ತ ಪಾಟೀಲ್ ಅವರು. ಆ ಕಡೆ ಕೇಸರಿಗೆ ಯೋಗ ಕೈ ಹಿಡಿದ್ಬಿಡ್ತು, ಆ ಕಡೆ ಕೇಸರಿ ಯೋಗ ಕೈ ಹಿಡಿತು ಅಂತ. ಇನ್ನು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟಂಗೆ 14ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಗಿದಿದೆ. ಈಗಲೂ ಕೂಡ ಡಾಕ್ಟರ್ ಏನು ಆ ಮುನ್ನಡೆಗೆ ಯಾವುದೇ ರೀತಿಯಾದ ಸುತ್ತಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. 4 ಸುತ್ತು ಬಾಕಿ ಇದೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದಾರೆ. ಬಟ್ ಬಹಳ ದೊಡ್ಡ ಅಂತರನ ಏನು ಅನ್ನುವಂತ ನೋಡ್ಬೇಕಿದೆ. ಯಾಕಂದ್ರೆ ಅವರು ಲಕ್ಷ ಅಂತರದಲ್ಲೇ ಗೆದ್ಕೊಂಡ್ ಬಂದಂತದ್ದು 4 ಚುನಾವಣೆಯಲ್ಲಿ. ಈ ಬಾರಿ ವಿನೋದ್ ಅಸೂಟಿ ಅಂತ ಒಬ್ಬ ಅಭ್ಯರ್ಥಿ ಎದುರಾಗಿ ಸ್ವಲ್ಪ ಅವರು ಗೆಲುವಿಗಾಗಿ ಬಹಳ ಶ್ರಮ ವಹಿಸಬೇಕಾದಂತದ್ದು ಅನಿವಾರ್ಯತೆ ಮತ್ತು ನಾವು ಆಗ್ತಾನೆ ಮಾತಾಡ್ತಾ ಇದ್ವಿ ಪ್ರಮೋದ್ ನೀವು ಬರಕ್ಕಿಂತ ಮುಂಚೆ. ಅಂದ್ರೆ ಅಕಸ್ಮಾತ್ ಏನಾದ್ರು ನೇಹಾ ಅವರ ಪ್ರಕರಣ ಅಫ್ಕೋರ್ಸ್ ಅದು ಆಗ್ಬಾರ್ದಿತ್ತು, ದುರಂತದ ಸಂಗತಿ. ಅದು ಆಗದೆ ಅದೇನಾದ್ರು ಹೋಗಿದ್ದಿದ್ರೆ ಇನ್ನು ಏನಾದ್ರು ಹೊಡೆತ ಬಹಳ ಮಾಲ್ತೇಶ್ ಈ ಬಾರಿಯ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಒಂದು ನೇಹಾ ಕೊಲೆ ಪ್ರಕರಣ ಆದ್ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಒಂದು ಅಸೆಸ್ಮೆಂಟ್. ಬಿಜೆಪಿಗೆ ಈ ಬಾರಿ ಜೆಡಿಎಸ್ ಜೊತೆ ಇಲ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದು ಮತ್ತೊಂದು ಚರ್ಚೆ. ಇದು ಡಿಬೇಟ್ ಮಾಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಈಗ 16 ಸ್ಥಾನ ಸಿಕ್ಕಿದೆ. ಈಗ 2 ಲಕ್ಷ ಮತಗಳಿಂದ ರಾಹುಲ್ ಗಾಂಧಿ ಮುನ್ನಡೆ ಬಂದೆ ರಾಯ್ಬರೇಲಿಲಿ. ನಿಜ ಒಟ್ಟಿನಲ್ಲಿ ಆ ಭಾಗದಲ್ಲಿ ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಇಂಡಿಯಾ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ. ಕಮಿಂಗ್ ಬ್ಯಾಕ್ ಟು ಕರ್ನಾಟಕ, ನನ್ನ ಪ್ರಶ್ನೆ ಇರುವಂತದ್ದು ಮಾಲ್ತೇಶ್, ಬಹುಶಃ ಈ ಬಾರಿ ಜೆಡಿಎಸ್ ಜೊತೆಗೆ ಇಲ್ಲದೆ ಇದ್ರೆ ಕಾಂಗ್ರೆಸ್ ಇನ್ಫ್ಯಾಕ್ಟ್ ಬಿಜೆಪಿಯ ಸಂಖ್ಯೆ 12ಕ್ಕೋ 13ಕ್ಕೋ 10ಕ್ಕೋ ನಿಲ್ತಾ ಇತ್ತಾ? ಬಿಜೆಪಿ ನಾಯಕರುಗಳು ಬಹಳ ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಮಧು ನೀವೇನ್ ಹೇಳ್ತೀರಿ? ಜೆಡಿಎಸ್ ಸಪೋರ್ಟ್ ಬಹಳ ಚೆನ್ನಾಗಿ ನಮ್ಗೆ ಸಿಕ್ಕಿದೆ. 16 + 2 18. ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಅವ್ರಿಗೇನು ಜಾಸ್ತಿ ಬರಕ್ಕೇನು ಆಗಿಲ್ಲ ಅವ್ರ ಕೈಲಿ. ಒಂದು ಎರಡನೇದು, ವಿ ಹ್ಯಾವ್ ಮೇಂಟೈನ್ಡ್ ನಾವು ಎಷ್ಟು ನಾವು ಬರಬೇಕು ಅಂತ ಒಂದು 4 ಸೀಟ್ ಕಡಿಮೆ ಬಂದಿರೋ, ಈಗ ಮೈಸೂರಲ್ಲಿ 3-4 ಲಕ್ಷ ಓಟು ಜೆಡಿಎಸ್ ಇದೆ, ತುಮಕೂರಲ್ಲಿ 4 ಲಕ್ಷ ಓಟು ಜೆಡಿಎಸ್ ಇದೆ, ರಾಯಚೂರಲ್ಲಿ 4 ಲಕ್ಷ ಓಟ್ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಆಲ್ಮೋಸ್ಟ್ ಜೆಡಿಎಸ್ ಓಟ್ ಟ್ರಾನ್ಸ್ಫರ್ ಆಗಿದೆ. 4-5 ಕ್ಷೇತ್ರ ನೋಡಿದ್ರು 5 ಕ್ಷೇತ್ರದಲ್ಲಿ ನಿಮಗೆ ಪ್ಲಸ್ ಆಗಿದೆ. 16ರಲ್ಲಿ 5 ಮಾಡ್ರೆ ನೀವು ಕಾಂಗ್ರೆಸ್ ಅಷ್ಟೇ ಬಂದ್ಬಿಟ್ರಿ. ಪಾರ್ಟ್ ಎಷ್ಟು ಮಟ್ಟಿಗಿದೆ ಅಂತ ಇನ್ನೊಂದು ವಿಚಾರ ಅಂತಾರೆ. ಈ ಬಾರಿ ಬಹಳ ನಿರೀಕ್ಷೆ ಹುಟ್ಟಿದಂತ ಕ್ಯಾಂಡಿಡೇಟ್ಸ್ ಗಳಲ್ಲಿ KS ಈಶ್ವರಪ್ಪ ಕೂಡ ಒಬ್ರು. ಅವ್ರು ಗೆಲ್ತಾರೋ ಬಿಡ್ತಾರೋ, ನೆಕ್ಸ್ಟ್ ಸೋಲಿಗೆ ಕಾರಣ ಆಗ್ತಾರ ಅನ್ನುವಂಥದ್ದು ಒಂದು ನಿರೀಕ್ಷೆ ಇತ್ತು. ಬಟ್ KS ಈಶ್ವರಪ್ಪನವರ ಸ್ಪರ್ಧೆ ರಾಘವೇಂದ್ರ ಅವರ ಗೆಲುವಿನ ಓಟಕ್ಕೆ ಯಾವುದೇ ರೀತಿಯಾಗಿಯೂ ಅಡೆತಡೆ ಆಗಿಲ್ಲ. KS ಈಶ್ವರಪ್ಪನವರು ಸೋತಿದ್ದಾರೆ, 3ನೇ ಸ್ಥಾನದಲ್ಲಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು 2ನೇ ಪ್ರಯತ್ನವನ್ನ ಪಟ್ಟಿದ್ರು 2014 ಆದಂತ ನಂತರದಲ್ಲಿ. ಬಹುಶಃ ಅವತ್ತು ಸೋತಂತ ನಂತರದಲ್ಲಿ ಅವರು ಆ ಕ್ಷೇತ್ರದ ಕಡೆ ಮುಖ ಮಾಡಿಲ್ಲ ಅನ್ನುವಂಥದ್ದು ನಾವು ಗ್ರೌಂಡ್ ರಿಪೋರ್ಟ್ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಪ್ರಶ್ನೆ. ಸೊ ಅವತ್ತಿಂದ ಏನಾದ್ರೂ ಅವರು ಆ ಕ್ಷೇತ್ರದ ಹಿಡಿತದಲ್ಲಿ